ಮರವಂತೆ ಭಾಗದಲ್ಲಿ ಕರವೇ ಸೈನಿಕರಿಂದ ಜನಸಂಪರ್ಕ ಸಭೆ ಹಾಗೂ ಮೀನುಗಾರ ಸಮುದಾಯದ ಸಮಸ್ಯೆಗಳ ಕುರಿತು ಸಭೆಯಲ್ಲಿ ಚರ್ಚೆ. ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಬೈಂದೂರು ತಾಲೂಕಿನ ಮರವಂತೆ ಗ್ರಾಮದ ಸಾಧನ ಸಮುದಾಯ ಭವನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಬಣದ ವತಿಯಿಂದ ಜನಸಂಪರ್ಕ ಸಭೆ ನಡೆಯಿತು. ಕರ್ನಾಟಕ ರಕ್ಷಣಾ ವೇದಿಕೆಯ ಉಡುಪಿ ಜಿಲ್ಲಾಧ್ಯಕ್ಷ ಆರ್ ಪ್ರಭಾಕರ್ ಪೂಜಾರಿಯವರ ಮಾರ್ಗದರ್ಶನದಲ್ಲಿ ಹಾಗೂ ಕುಂದಾಪುರ ಬೈಂದೂರು ತಾಲೂಕು ಅಧ್ಯಕ್ಷ ಶಿವ ಆರ್ ಪೂಜಾರಿಯವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಂಘಟನೆ ಬಲಪಡಿಸುವ ಕುರಿತು ಚರ್ಚೆ ನಡೆಯಿತು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಉಡುಪಿ ಜಿಲ್ಲಾಧ್ಯಕ್ಷ ಆರ್ ಪ್ರಭಾಕರ್ ಪೂಜಾರಿಯವರು, ರಾಜ್ಯದಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಸೈನಿಕರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸುತ್ತಿದ್ದು, ಯಾವುದೇ ಒತ್ತಡ ಅಥವಾ ಬೆದರಿಕೆಗೆ ಹೆದರುವ ಅಗತ್ಯ ಇಲ್ಲ ಎಂದು ಕಾರ್ಯಕರ್ತರಿಗೆ ಧೈರ್ಯ ತುಂಬಿದ್ರು. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಮಾನ್ಯ ಟಿ.ಎ. ನಾರಾಯಣಗೌಡರ ನೇತೃತ್ವದಲ್ಲಿ ಉಡುಪಿ ಜಿಲ್ಲೆಯಾದ್ಯಂತ ಸಂಘಟನೆಯನ್ನು ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ಆದೇಶ ಮಾಡಿದ ಒಂದು ಇದರಲ್ಲಿ ಕುಂದಾಪುರ ತಾಲೂಕು ಅಧ್ಯಕ್ಷರಾಗಿ ಮಾನ್ಯ ಶಿವಪುರ ಪೂಜಾರಿಯವರ ನೇತೃತ್ವದಲ್ಲಿ ಮತ್ತು ಬೈಂದೂರಿಗೆ ಕೂಡ ಹಂಗಾಮಿಯಾಗಿ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ. ಇವತ್ತು ಮರವಂತೆ ಈ ವಲಯದಲ್ಲಿ ಜನಸಂಪರ್ಕ ಸಭೆ ಅನ್ನುವ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಇದರಲ್ಲಿ ಮೀನುಗಾರರಿಗೆ ತಳಮಟ್ಟದ ಮೀನುಗಾರರಿಗೆ ಬಡ ವರ್ಗದ ಮೀನುಗಾರರಿಗೆ ಕೂಡ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಮನೆ ಮನೆಗೆ ಮುಟ್ಟಿಸುವಂಥ ಕಾರ್ಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಗಬೇಕು ಅಂಥೇಳಿ ಇವತ್ತು ಶಿವಪೂಜಾರಿಯವರ ನೇತೃತ್ವದಲ್ಲಿ ಹಾಗೂ ನಮ್ಮ ಜಿಲ್ಲಾ ಸಂಚಾಲಕ ಆಗಿರ್ತಂಥ ಪುರುಷೋತ್ತಮ ಪೂಜಾರಿಯವರ ನೇತೃತ್ವದಲ್ಲಿ ಹಾಗೂ ಬೈಂದೂರು ಮತ್ತು ಕುಂದಾಪುರ ತಂಡದ ಕರವೇ ಮುಖ್ಯಸ್ಥರೆಲ್ಲ ಸೇರಿ ಇವತ್ತು ಜನಸಂಪರ್ಕ ಸಭೆಯನ್ನು ಇವತ್ತು ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಸರ್ಕಾರದಿಂದ ನಡೆಯುವಂಥ ಪ್ರತಿಯೊಂದು ಸೌಲಭ್ಯವೂ ಕೂಡ ತಳಮಟ್ಟದ ಅವರಿಗೆ ಸಿಗಬೇಕು ಮತ್ತು ಮುಂದಿನ ದಿನಗಳಲ್ಲಿ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಕರೆದು ಮಾನ್ಯ ಈ ಸಂಬಂಧಪಟ್ಟ ಈ ಕ್ಷೇತ್ರದ ಶಾಸಕರನ್ನು ಕರೆದು ಒಂದು ದೊಡ್ಡ ಮಟ್ಟದ ಸಭೆಯನ್ನು ನಡೆಸಿ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಸಿಗ್ತದೆ ಅದನ್ನು ಸಾಮಾನ್ಯ ಜನರಿಗೆ ತಲುಪಿಸುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಾಡಲಿದ್ದೇವೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ. ಇವತ್ತು ನೋಡಿ, ಸರ್ಕಾರದಿಂದ ಸಿಗುವಂಥ ಸೌಲಭ್ಯಕ್ಕೂ ಯಾವ ಬಡ ಜನರ ವರ್ಗಕ್ಕೂ ಸೇರೋದಿಲ್ಲ. ಯಾಕಂತ ಹೇಳಿದರೆ ಈ ಭ್ರಷ್ಟ ರಾಜಕಾರಣಿಗಳು, ಈ ಭ್ರಷ್ಟ ಅಧಿಕಾರಿಗಳ ಒಂದು ಹಾವಳಿಯಿಂದಾಗಿ ಎಷ್ಟೋ ಬಡಬಗ್ಗರಿಗೆ ಯಾವುದೇ ಸವಲತ್ತುಗಳನ್ನು ಬಂದದ್ದನ್ನು ಅವರೇ ತಿಂದು ಹಾಕ್ತಾರೆ. ಮತ್ತು ಅದನ್ನು ಮತ್ತೆ ಗೋಚರಕ್ಕೆ ಹೋಗದೇ ಇದ್ದಾಗ ಸರ್ಕಾರಕ್ಕೆ ಅದು ವಾಪಸ್ ಹೋಗ್ತದೆ. ಎಷ್ಟೋ ಅನುದಾನಗಳು, ಎಷ್ಟೊಂದು ಏನೋ ಸವಲತ್ತುಗಳು, ಮೂಲಭೂತ ಸೌಕರ್ಯಗಳು ಅಧಿಕಾರಿಗಳು ಇವತ್ತು ಜನರಿಗೆ ತಲುಪಿಸುವಲ್ಲಿ ವಿಫಲರಾಗಿದ್ದಾರೆ. ಇಂಥ ಅಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಬಿಸಿ ಮುಟ್ಟಿಸುವಂಥ ಕೆಲಸ ಆಗ್ತದೆ ಅಂತ ಹೇಳಲಿಕ್ಕೆ ಸಂದರ್ಭದಲ್ಲಿ ಬಯಸ್ತೇನೆ. ಮತ್ತು ಯಾವುದೊಂದು ಅಧಿಕಾರಿ ಕೂಡ ಯಾವುದೇ ಪಂಚಾಯಿತಿಯಲ್ಲಿ ಆಗಲಿ ಕೂಡ, ಪುರಸಭೆಯಲ್ಲಿ ಆಗಲಿ, ನಗರಸಭೆಯಲ್ಲಿ ಆಗಲಿ, ಯಾವುದೇ ಇಲಾಖೆಯಲ್ಲಿ 10 ಗಂಟೆಗೆ ಯಾವ ಅಧಿಕಾರಿಗಳು ಆ ಕಚೇರಿಗೆ ಬರ್ತಾ ಇಲ್ಲ. ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಮುಂದೊಂದು ದಿನ ನಿಮ್ಮೆಲ್ಲ ಕಚೇರಿಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನುಗ್ಗುತ್ತದೆ, ನಿಮ್ಮನ್ನು ವಿಚಾರಿಸ್ಕೊಳ್ತದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷ ಶಿವ ಆರ್ ಪೂಜಾರಿಯವರು ಸಂಘಟನೆಯನ್ನ ಇನ್ನಷ್ಟು ಸದೃಢಗೊಳಿಸುವ ಉದ್ದೇಶದಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ಹಲವಾರು ಯುವಕರನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರನ್ನಾಗಿ ಸೇರ್ಪಡೆಗೊಳಿಸಿ ಸದಸ್ಯತ್ವವನ್ನು ನೀಡಲಾಯಿತು. ಜನಸಂಪರ್ಕ ಸಭೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಜಿಲ್ಲಾಧ್ಯಕ್ಷೆ ಅಶ್ವಿನಿ ನಾಯ್ಕ, ಉಪಾಧ್ಯಕ್ಷರಾದ ಗೀತಾ ಪೂಜಾರ್ತಿ, ಕರವೇ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಸ್ಥಳೀಯ ಸಾರ್ವಜನಿಕರು ಉಪಸ್ಥಿತರಿದ್ದರು. ಮರವಂತೆಯಲ್ಲಿ ನಡೆದ ಈ ಜನಸಂಪರ್ಕ ಸಭೆಯ ಮೂಲಕ ಸಂಘಟನೆಗೆ ಹೊಸ ಸದಸ್ಯರನ್ನ ಸೇರ್ಪಡೆಗೊಳಿಸುವುದರ ಜೊತೆಗೆ ಸ್ಥಳೀಯ ಜನರ ಸಮಸ್ಯೆಗಳು ಮತ್ತು ಸರ್ಕಾರಿ ಸೌಲಭ್ಯಗಳ ಕುರಿತು ಜಾಗೃತಿ ಮೂಡಿಸುವ ಪ್ರಯತ್ನ ನಡೆಯಿತು. ಸಭೆಯಲ್ಲಿ ಕರವೇ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥ ಪುರುಷೋತ್ತಮ ಪೂಜಾರಿಯವರು ಬೈಂದೂರು ಭಾಗದ ಮೀನುಗಾರ ಸಮುದಾಯಕ್ಕೆ ಸರ್ಕಾರದಿಂದ ದೊರೆಯುವ ವಿವಿಧ ಸೌಲಭ್ಯಗಳು ಹಾಗೂ ಯೋಜನೆಗಳ ಕುರಿತು ಮಾಹಿತಿಯನ್ನು ನೀಡಿ ಚರ್ಚೆಯನ್ನು ನಡೆಸಿದರು. ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ಈ ಘಟಕದ ಸಾರಥ್ಯದಲ್ಲಿ ಕುಂದಾಪುರ ಹಾಗೂ ಬೈಂದೂರು ತಾಲೂಕು ಘಟಕ ಎಂದಿಗೂ ನಾವು ಜನಸಾಮಾನ್ಯರ ಪರವಾಗಿ ಕರ್ತವ್ಯ ನಿರ್ವಹಿಸಲು ಸಿದ್ಧ. ಜೈ ಹಿಂದ್, ಜೈ ಕರ್ನಾಟಕ. ನಾರಾಯಣಗೌಡರವರ ನೇತೃತ್ವದಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಆರ್ ಪ್ರಭಾಕರ್ ಪೂಜಾರಿಯವರ ಮಾರ್ಗದರ್ಶನದಲ್ಲಿ ಬೈಂದೂರು ಹಾಗೂ ಕುಂದಾಪುರ ವಲಯದಲ್ಲಿ ಶಿವ ಆರ್ ಪೂಜಾರಿಯವರು ಚುಕ್ಕಾಣಿಯನ್ನು ಹಿಡಿದಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ.
ನಮ್ಮ ಅಧ್ಯಕ್ಷರಿರ್ಬೋದು, ಪದಾಧಿಕಾರಿಗಳಿರ್ಬೋದು, ನಾವು ಅವ್ರು ಹೇಳಿರೋದು ನೀವು ಬರೀ ಶಾಲ್ ಹಾಕ್ಕೊಂಡು ಬಿಳಿ ಅಂಗಿ ಹಾಕ್ಕೊಂಡು ಕುತ್ಕೊಳ್ಬೇಡಿ, ಜನಸಾಮಾನ್ಯರಿಗೆ ಅನ್ಯಾಯವಾದಾಗ ಸಿಡಿದೇಳಿ ಅಂತ ಹೇಳಿದ್ದಾರೆ. ನಾಯಕರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಬೈಂದೂರು ಹಾಗೂ ಕುಂದಾಪುರ ವ್ಯಾಪ್ತಿಯಲ್ಲಿ ಅಥವಾ ಉಡುಪಿ ಜಿಲ್ಲೆಯ ಮೂಲೆ ಮೂಲೆಯಲ್ಲೂ ಕೂಡ ಯಾರು ಸೌಲಭ್ಯದಿಂದ ವಂಚಿತರಾಗ್ತಿದ್ದಾರೆ, ಯಾರು ಸರ್ಕಾರದ ಸವಲತ್ತು ಪಡೆದುಕೊಳ್ಳಲು ವಿಫಲರಾಗ್ತಿದ್ದಾರೆ, ಅವರ ಧ್ವನಿಯಾಗಿ ನಾವು ನಿಲ್ತೇವೆ. ನಮ್ಮ ಉಸಿರಿರುವವರೆಗೂ ಕನ್ನಡಕ್ಕಾಗಿ, ಕನ್ನಡ ಜನರಿಗಾಗಿ ಹೋರಾಟಕ್ಕೆ ಸಿದ್ಧರಿರ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಾತಿಯ ಹಂಗಿಲ್ಲ, ಪಕ್ಷದ ಹಂಗಿಲ್ಲ, ಮತಗಳ ಹಂಗಿಲ್ಲ, ಎಲ್ಲ ಬಹುಶಃ ಇಂದು ಶಾಲನ್ನು ಓದಿಸಿಕೊಳ್ಳುವರು ಮುಂದಿನ ಸೈನಿಕರು. ಇವರದ ಒಂದು ಕರತಾಳದೊಂದಿಗೆ ಅವರಿಗೆ ಪ್ರೋತ್ಸಾಹಿಸೋಣ, ಚಪ್ಪಾಳೆ ಮೂಲಕ ಅವರಿಗೆ ಪ್ರೋತ್ಸಾಹಿಸೋಣ. ಇನ್ನು ಕಡಲ ತೀರದಲ್ಲಿ ಹತ್ತಿರುವ ಈ ಒಂದು ದೀಪವು ಮುಂದಿನ ದಿನಗಳಲ್ಲಿ ಕನ್ನಡಿಗರಿಗೆ ಅನ್ಯಾಯವಾದರೆ ಪ್ರಜ್ವಲಿಸೋಣ. ದೇಶವೇ ನಮ್ಮತ್ತ ತಿರುಗಿ ನೋಡಿ, ಅದು ಕನ್ನಡಿಗರ ತಾಕತ್ತು.